ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ರಸ್ತೆಗಳಲ್ಲಿ ಕಾಮುಕರ ವಿಕೃತಿ ಮಾತ್ರ ನಿಲ್ತಾ ಇಲ್ಲ. ಬೆಂಗಳೂರಿನಲ್ಲಿ ವಿಕೃತ ಕಾಮಿಗಳ ಅಟ್ಟಹಾಸಕ್ಕೆ ಹಾಗಾದ್ರೆ ಕೊನೆ ಇಲ್ವಾ ಅನ್ನುವಂತಹ ಪ್ರಶ್ನೆ. ಡ್ಯೂಟಿ ಮುಗಿಸಿ ತೆರಳುತ್ತಾ ಇದ್ದಂತಹ ವೈದ್ಯಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ. ರಸ್ತೆಗಳಲ್ಲಿ ಕಾಮುಕರ ವಿಕೃತಿ ಮಾತ್ರ ನಿಲ್ತಾ ಇಲ್ಲ. ರಾಜಧಾನಿ ಬೆಂಗಳೂರಿನ ರಸ್ತೆಗಳಲ್ಲಿ ವಿಕೃತ ಕಾಮಿಗಳ ಈ ಆಟಕ್ಕೆ ಕೊನೆ ಇಲ್ವಾ, ಕ್ರಮ ಇಲ್ವಾ, ಇಂತಹ ಪ್ರಶ್ನೆ. ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುತ್ತಾ ಇದ್ದಂತಹ ವೈದ್ಯಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಪ್ರಕರಣ ಇದು. ವಿಳಾಸ ಕೇಳುವ ನೆಪದಲ್ಲಿ ವೈದ್ಯೆಯ ಬಳಿ ಅಸಭ್ಯತೆಯಿಂದ ನಡೆದುಕೊಂಡಿದ್ದಾರೆ. ಬಿಳಿ ಬಣ್ಣದ ಬೈಕ್ನಲ್ಲಿ ಬಂದಿದ್ದ ವಿಕೃತ ಕಾಮಿ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಆಗಿದೆ. ಕಿರಿಸ್ತಾ ಇದ್ದಂತೆ ಬೈಕ್ನಲ್ಲಿ ಈ ವಿಕೃತ ಕಾಮಿ ಪರಾರಿಯಾಗಿದ್ದಾನೆ. ಇತ್ತೀಚೆಗಷ್ಟೇ ಒಂದು ಘಟನೆ ಆಗಿತ್ತು. ಪ್ರತಿನಿತ್ಯವೂ ಕೂಡ ಒಂದೇ ಸ್ಥಳದಲ್ಲಿ ನಿಲ್ತಾ ಇದ್ದ. ಅಲ್ಲಿ ಏಕಾಂಗಿಯಾಗಿ ಯಾರು ಹೆಣ್ಮಕ್ಳು ಬರ್ತಾ ಇದ್ರೋ ಅವರೇ ಆತನ ಟಾರ್ಗೆಟ್ ಆಗಿದ್ದರು. ಆ ಸಂದರ್ಭದಲ್ಲಿ ಹೋಗಿ ಅವರನ್ನು ಅಸಭ್ಯವಾಗಿ ಮುಟ್ಟೋದು, ಖಾಸಗಿ ಭಾಗಗಳನ್ನು ಮುಟ್ಟೋ ಪ್ರಯತ್ನವನ್ನು ಮಾಡೋದು ಒಂದು ಹಗಲತ್ತಲ್ಲೇ ಆಗ್ತಾ ಇರುವಂತಹ ಘಟನೆಗಳು. ಈಗ ಇಂಥದ್ದೇ ಘಟನೆ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ. ವೈದ್ಯೆಯಾಗಿ ಕೆಲಸ ಮಾಡ್ತಾ ಇದ್ದವರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದರು. ಅವರ ಹತ್ರ ಹೋಗಿ ವಿಳಾಸ ಕೇಳೋ ನೆಪ, ಅಡ್ರೆಸ್ ಕೇಳೋ ನೆಪದಲ್ಲಿ ಹೋಗಿ ಇಂಥದ್ದೊಂದು ಹೀನ ಕೃತ್ಯವನ್ನು ಮಾಡಲಾಗಿದೆ. ಒಂದು ಬಿಳಿ ಬಣ್ಣದ ಬೈಕ್ನಲ್ಲಿ ಬಂದು ಈ ಕೃತ್ಯವನ್ನು ಎಸಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ನೆಲಮಂಗಲ ಪ್ರತಿನಿಧಿ ಕಾರ್ತಿಕ್ ರಾವ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಏನಿದು ಪ್ರಕರಣ, ಯಾವಾಗ ಆಯಿತು? ಪ್ರವೀಣ್, ಏನು ಕಳೆದ ಒಂದೆರಡು ದಿನಗಳ ಹಿಂದೆ ತನ್ನ ಡ್ಯೂಟಿಯನ್ನು ಮುಗಿಸಿ ವೈದ್ಯ ರಸ್ತೆಯಲ್ಲೇ ನಡೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಬೈಕ್ ನಲ್ಲಿ ಬಂದಂತಹ ಕಾಮುಕರು ವೈದ್ಯಗೆ ಈ ರೀತಿಯ ಲೈಂಗಿಕ ಕಿರುಕುಳ ನೀಡಿದ್ದಾರೆ. ಇನ್ನೊಂದು ಅಡ್ರೆಸ್ ಕೇಳೋ ನೆಪದಲ್ಲಿ ತಡೆಗಟ್ಟುವ ಕಾಮಿಗಳು ಮಾತಾಡುವ ನೆಪದಲ್ಲಿ ಆಕೆಯ ಖಾಸಗಿ ಭಾಗಗಳನ್ನ ಮುಟ್ಟಿ ಅಸಭ್ಯವಾಗಿ ವರ್ತಿಸಿ ವಿಕೃತಿಯನ್ನ ಮೆರೆದಿದ್ದಾರೆ. ತಕ್ಷಣ ಎಚ್ಚೆತ್ತ ವೈದ್ಯೆ ರಸ್ತೆಯಲ್ಲಿ ಕಿರುಚಾಡಲು ಶುರು ಮಾಡ್ತಿದ್ದಂತೆ ಭಯಭೀತರಾದ ಕಾಮುಕರು ಅಲ್ಲಿಂದ ಪರಾರಿಯಾಗ್ತಾರೆ. ನಂತರ ಈ ಘಟನೆಯಿಂದ ಒಂದು ರೀತಿ ಮನನೊಂದ ವೈದ್ಯೆ ಯುವತಿ ಅಲ್ಲಿಂದ ಸೀದಾ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ಈ ಒಂದು ಪ್ರಕರಣವನ್ನ ದಾಖಲಿಸ್ತಾರೆ. ಸದ್ಯ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ವಿಕೃತ ಕಾಮಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಪ್ರವೀಣ್, ಏನೊಂದು ಇಂತಹ ಒಂದು ಘಟನೆ ಬೆಂಗಳೂರು ಅಲ್ಲದೆ ಬೆಂಗಳೂರು ಹೊರಭಾಗದಲ್ಲಿ ಪದೇ ಪದೇ ಹೆಚ್ಚಾಗ್ತಾ ಇದೆ. ಈ ರಸ್ತೆಗಳಲ್ಲಿ ಕಾಮುಕರ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಜನರು ಕೂಡ ಎಲ್ಲೋ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಿದೆ. ಮತ್ತೆ ಪೊಲೀಸ್ ಇಲಾಖೆ ಕೂಡ ಒಂದಿಷ್ಟು ಬಂದೋಬಸ್ತ್ ಒದಗಿಸಬೇಕಾಗಿದೆ. ಯಾಕಂದ್ರೆ ಈ ಒಂದು ಸಾರ್ವಜನಿಕ ಪ್ರದೇಶಗಳಲ್ಲಿ ಸಾರ್ವಜನಿಕವಾಗಿ ಎಲ್ಲರ ಮುಂದೆಯೇ ಈ ರೀತಿ ವಿಕೃತಿ ಮೆರೆಯುವ ಮಟ್ಟಿಗೆ ಈ ಒಂದು ಕಾಮುಕರ ಅಟ್ಟಹಾಸ ಹೆಚ್ಚಾಗಿದ್ದು ಸಾರ್ವಜನಿಕರಲ್ಲಿ ಒಂದು ರೀತಿ ಭಯದ ವಾತಾವರಣವೇ ಸದ್ಯ ಸೃಷ್ಟಿಯಾಗಿದೆ. ಪ್ರವೀಣ್. ಓಕೆ ಕಾರ್ತಿಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.